ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಬೆಳಗ್ಗೆನೆ ಎಲ್ಗೋ ಓಡ್ತಾ ಇದ್ದೀವಿ ಅಂತ ಅನ್ಕೋತಿದ್ದೀರಾ? ಸೊ ನಾನು ಬೆಳಗ್ಗೆನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಬರ್ಡೇ ಕುಸು ಜೊತೆ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ತೋರ್ಸೋಕ್ಕೆ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ನೀವು ಅಲ್ಲಿ ವಿಡಿಯೋ ನೋಡಿದ್ದು ಅವಳು ನನಗೋಸ್ಕರ ಡೆಡಿಕೇಟ್ ಮಾಡಿರೋಂಥ ವಿಡಿಯೋ. ನಾವು ಕಳೆದಿರೋಂಥ ಸ್ವೀಟ್ ಮೂಮೆಂಟ್ಸ್ನೆಲ್ಲ ಒಂದು ಇದರಲ್ಲಿ ಹಾಕಿ ಆ ವಿಡಿಯೋನ ಸಾಂಗ್ಸ್ ಹಾಕಿ ಕೊಟ್ಟಿದ್ಲು. ಸೊ ಇಲ್ಲಿ ಸಾಂಗ್ಸ್ ಹಾಕದೇ ಇರೋ ಕಾರಣ ನಾನು ಯೂಟ್ಯೂಬ್ ಸಾಂಗ್ಸ್ನೇ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ನಾವು ಕಳೆದಿರೋಂಥ ಸ್ವೀಟ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದಾಳೆ. ಸೊ ಅವಳು ನನಗೋಸ್ಕರ ಏನು ಸರ್ಪ್ರೈಸ್ ಇಟ್ಟಿದ್ಲು ಅಂತ ನೋಡಿ ನೀವು ಮುಂದೆ. ಸೊ ಇದ್ರದ್ದು ಲೊಕೇಶನ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿದ್ದು ನಾವು ಮನೆಯಿಂದ ಹೊರಟಿದ್ದು ತುಂಬ ಲೇಟ್ ಆಯಿತು. 1 ಗಂಟೆ ಮೇಲಾಗೋಗಿತ್ತು. ನಾನು ರೂಪ ಚಾರು ಬಂದಿದ್ದು. ಸೊ ಇನ್ನು ಕುಸು ಮತ್ತು ಅವರ ಹಸ್ಬೆಂಡು ಪುಟ್ಟು ಅವರು ಮತ್ತು ಅವ್ರ ಮಗ ಬಂದಿದ್ರು. ಸೊ ಇಲ್ಲಿ ನಾವು ಬಂದಿರೋದು ಜಸ್ಟ್ ಬೇಕಂತ. ಸೊ ಇಲ್ಲಿ ನಮ್ಮ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಇದು ಇಲ್ಲಿ ಈಗ ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಇಲ್ಲಿ ಫುಲ್ಲು ಸಾಂಗ್ಸ್ ಇತ್ತು. ಸೊ ಆದ್ದರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಹೇಗಿದೆ? ನನಗಂತೂ ಇದನ್ನು ಫುಲ್ ನೋಡಿ ಫುಲ್ ಖುಷಿ ಆಯಿತು. ಇದು ಕೂಡ ಅಷ್ಟೇ, ನನಗೆ ಇದು ಫಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸು. ಸೊ ನನಗೋಸ್ಕರ ಪಾಪ ಎಲ್ಲೆಲ್ಲೆಲ್ಲ ಸರ್ಚ್ ಮಾಡಿ ಅಷ್ಟು ದೂರ ಹೋಗಿ ಇದನ್ನ ಹುಡುಕಿ ಅವಳು ನನಗೋಸ್ಕರ ಸರ್ಪ್ರೈಸ್ ಆಗಿ ಈ ಪಾರ್ಟಿನ ಅರೇಂಜ್ ಮಾಡಿದ್ಲು. ಇಲ್ಲಿ ಇದು ಏನಪ್ಪ ಸ್ಪೆಷಲ್ ಅಂದರೆ ಜಸ್ಟ್ ಬೇಕು. ಅಲ್ಲಿ ಯಾವ ಥರ ಅಂತ ಅಂದರೆ ಕೇಕ್ ತಗೊಂಡ್ರೆ ಆ ಕೇಕ್ ಮೇಲೆ ಇಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ 100 ರುಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಅಷ್ಟೇ. ಅಂದರೆ ತುಂಬ ಜಾಸ್ತಿ ಹೆವಿ ಖರ್ಚು ಇರೋದಿಲ್ಲ, ಜೊತೆಗೆ ಅಮೌಂಟ್ ವೇಸ್ಟ್ ಅಂತಲೂ ಅನ್ಸೋದಿಲ್ಲ. ಈ ರೀತಿ ಡೆಕೋರೇಷನ್ ಜೊತೆಗೆ ಕೇಕ್ ಜೊತೆಗೆ ನಾವು ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಬೋದು. ಅವಳಿಗೆ ಯಾವ ರೀತಿ ಸಿಕ್ತು, ಎಲ್ಲಿ ಸಿಕ್ತು ಹೇಗೆ ಗೊತ್ತಿಲ್ಲ, ಒಳ್ಳೆ ಪ್ಲೇಸ್ ಹುಡುಕಿದ್ಲು, ಚೆನ್ನಾಗಿತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ? ಅವಳು ನನಗೋಸ್ಕರ ಎಷ್ಟು ಎಫರ್ಟ್ ಹಾಕಿ ಆ ಜಾಗನ ಹುಡುಕಿ ಅಲ್ಲಿ ಎಲ್ಲ ತಿಳ್ಕೊಂಡು ಮತ್ತೆ ನನಗೋಸ್ಕರ ಗಿಫ್ಟ್ಗಳನ್ನೆಲ್ಲ ರೆಡಿ ಮಾಡಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ನಮಗೋಸ್ಕರ ಒಬ್ರು ಈ ರೀತಿ ರೆಡಿ ಮಾಡ್ತಾರೆ ಅಂದರೆ. ಥ್ಯಾಂಕ್ ಯು ಸೋ ಮಚ್ ಕುಸು. ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಹಾಗೆ ಮಿಸ್ ಯು ಸೋ ಮಚ್. ಎಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರು. ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಪುಟ್ಟುಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ಅವಳು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದನೇ ಪಾಪ ಅವಳು ಈ ಥರ ಎಲ್ಲ ಮಾಡೋಕ್ಕೋಗೋದು, ಯಾಕೆಂದರೆ ಅವಳು ಒಬ್ಬಳೇ ಎಲ್ಲೂ ಓಡಾಡೋದಿಲ್ಲ. ಸೊ ನೀವು ಕೂಡ ಅಷ್ಟೇ ಎಫರ್ಟ್ ಹಾಕ್ತಿರ್ತೀರಾ. ನಾವು ಲಾಸ್ಟ್ ಇಯರ್ ಎಲ್ಲ ಅಂದರೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದ್ವು ಅಂದರೆ ಮನೇಲೇ ಕೇಕ್, ಅಂದರೆ ಅವಳು ಮನೆಗೆ ಕರಿತಾ ಇದ್ಲು, ಮನೇಲೇ ಹೋಗಿ ಕೇಕ್ ಸೆಲೆಬ್ರೇಷನ್ ಮಾಡ್ತಿದ್ದೋ. ಕಟಿಂಗ್ ಮಾಡಿಬಿಟ್ಟು ಅಲ್ಲಿ ಏನಾದರೂ ತಿನ್ಕೊಂಡು ಮಾಮೂಲಿ ಗಿಫ್ಟ್ ಎಲ್ಲ ನಾರ್ಮಲ್. ಅವಳು ಯಾವ ಇಯರು ಮಿಸ್ ಮಾಡಿಲ್ಲ. ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆದಾಗಿಂದನೂ 4 ಇಯರ್ಸಿಂದನೂ. ಸೊ ಗಿಫ್ಟ್ ಎಲ್ಲ ಈಗ ನಾನು ಇದೇ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಅವಳು ನನಗೋಸ್ಕರ ಎಷ್ಟೊಂದು, ಒಂದಲ್ಲ ಎರಡಲ್ಲ, ತುಂಬಾನೇ ಕೊಟ್ಟಿದ್ದಾಳೆ. ಈ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತ ಅಂದರೆ, ನಿಮಗೆಲ್ಲ ಯಾರಿಗೆಲ್ಲ ಈ ರೀತಿ ಮಾಡ್ಕೋಬೇಕು ಅಂತ ಆಸೆ ಇರುತ್ತೋ ಅವರೆಲ್ಲ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬಾ ಕಮ್ಮಿ, ಏಕೆಂದರೆ ನಾವು ಕೇಕ್ ಹೇಗಿದ್ರು ಪರ್ಚೇಸ್ ಮಾಡೇ ಮಾಡ್ತೀವಿ ಔಟ್ಸೈಡು. ಸೊ ಇಲ್ಲೇ ಅದನ್ನ ಕೇಕ್ ಬೇರೆ ಕಡೆ ಎಲ್ಲ ತೊಗೊಳ್ಳೋ ಬದಲು ಇಲ್ಲೇ ಕೇಕ್ ತೊಗೊಂಡು ನಾವು ಮನೇಲೆಲ್ಲ ನಾರ್ಮಲ್ ಡೆಕೋರೇಷನ್ ಮಾಡೇ ಮಾಡ್ತೀವಿ. ಸೊ ಮನೇಲೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ 100 ರುಪೀಸ್ ಎಕ್ಸ್ಟ್ರಾ, ಕೇಕ್ ಮೇಲೆ ಎಕ್ಸ್ಟ್ರಾ 100 ರುಪೀಸ್ ಪೇ ಮಾಡಿದ್ರೆ ಸಾಕು. ಸೊ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಸೊ ಸೆಲೆಬ್ರೇಟ್ ಜೊತೆಗೆ ಅಲ್ಲಿ ಮುಂದೆ ನಮಗೆಲ್ಲ ಕುತ್ಕೊಳ್ಳೋ ಸ್ಪೆಷಲಿಟಿನೂ ಇದೆ. ಅಲ್ಲಿ ಕುತ್ಕೊಂಡು ನಾವು ಸ್ವಲ್ಪ ಕೇಕ್ ಎಲ್ಲ ತಿನ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಇದ್ದೋ ಒಂದು 2 ಅವರ್ಸ್ ಅಲ್ಲೇ ಇದ್ದೋ. ಸೊ ಅದಾದ್ಮೇಲೆ ನಾವು ಮನೆಗೆ ಬಂದಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ಆ ಪ್ಲೇಸು ಕೂಡ. ನಾನು ಇದು ಬೆಳಗಿನ ವಿಡಿಯೋ ಇದು ಬಂದಿರೋದು.
ನಾನು ಬೆಳಗ್ಗೆನೆ ರೆಡಿಯಾಗಿ ಅವರು 11 ಗಂಟೆಗೆ ಹೇಳಿದ್ರು. ನಾವು ಬರೋಷ್ಟರಲ್ಲಿ 1 ಗಂಟೆ ಆಗೋಯ್ತು. ಯಾಕೆಂದರೆ ನನ್ನ ಪುಟಾಣಿನ ಅವಳನ್ನ ರೆಡಿ ಮಾಡಿ ಅವಳನ್ನ ಮಲಗಿಸಿ ಸ್ನಾನ ಮಾಡಿಸಿ ಮತ್ತೆ ಬರೋಷ್ಟರಲ್ಲಿ ನಮಗೆ ಇಷ್ಟೊತ್ತಾಗೋಯ್ತು. ಸೊ ಅಲ್ಲಿಂದ ಮತ್ತೆ ನಾವು ಇಲ್ಲಿಂದ ಸೆಲೆಬ್ರೇಟ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕಾಗಿತ್ತು. ಯಾಕೆಂದರೆ ಮನೇಲೂ ಕೂಡ ನೋಡಿದ್ದೀರ ಲಾಸ್ಟ್ ವಿಡಿಯೋದಲ್ಲಿ. ಸೊ ಆ ಸೆಲೆಬ್ರೇಷನ್ ಇತ್ತು. ಒಂಥರ ಈ ಇಯರ್ದು ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು. ನನ್ನ ಪುಟಾಣಿ ಒಂದು ಕಾರಣ. ಆದರೆ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಕೂಡ ನನಗೆ ಫಸ್ಟ್ ಟೈಮು. ಸೊ ಆದ್ದರಿಂದ ಇದು ತುಂಬಾ ಸ್ಪೆಷಲ್ ಆಗಿತ್ತು. ಹಾಗೆ ನನ್ನ ವಿಡಿಯೋಸ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರಿಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ನನ್ನ ಬರ್ಡೇ ವಿಶ್ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನು ಈ ವರ್ಷದ ಬರ್ಡೇನ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ಲಾಗಿ ಮಾಡಿಕೊಟ್ಟಿದ್ದಕ್ಕೆ ನನ್ನ ಫ್ಯಾಮಿಲಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನನ್ನ ಫ್ರೆಂಡ್ ಅಂದರೆ ಕುಸು ಹಾಗೆ ಪುಟ್ಟು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ವರ್ಷದ ಬರ್ಡೇ ನನಗೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ. ಯಾಕೆಂತ ಹೇಳಿದ್ದೀನಿ, ಯಾಕೆಂದರೆ ಪುಟಾಣಿ ಮತ್ತು ನನ್ನ ಮಗನ ಬರ್ಡೇನ ಇನ್ಮೇಲೆ ಮಾಡೋಣ, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಅದ್ರ ಜೊತೆ ನಾನು ಏನು ಕೂಡ ಪರ್ಚೇಸ್ ಕೂಡ ಮಾಡಿರಲಿಲ್ಲ. ಮನೇಲಿ ಏನಿತ್ತೋ ಅದನ್ನೇ ಹಾಕ್ಕೊಂಡಿದ್ದು. ಇಂಟ್ರೆಸ್ಟ್ ಇಲ್ದೇ ಈ ರೀತಿ ಸೆಲೆಬ್ರೇಟ್ ಆಗಿದ್ದು ತುಂಬ ಖುಷಿ ಕೊಡ್ತು. ಸೊ ಇಲ್ಲಿ ನಾನು ತೋರಿಸಿರೋದು ಹೇಳಿದ್ನ ಲೊಕೇಶನ್ ಜಸ್ಟ್ ಬೇಕಂತ. ಸೊ ಅಲ್ಲಿನ ಸುತ್ತಮುತ್ತ ಕೂಡ ಅಷ್ಟೇ ತುಂಬ ವೆಹಿಕಲ್ಸ್ ಇಲ್ಲ. ಇಲ್ಲಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಬೋರ್ಡ್ ಕೂಡ ಹಾಕಿದ್ರೆ ಒಳಗಡೆ ಬಂದರೆ ಈ ರೀತಿ ಇದೆ. ಅಲ್ಲಿನ ಕೇಕ್ ಫ್ಲೇವರ್ ಅದು ಯಾವುದು ಅಂತ ನನಗಂತೂ ಗೊತ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿತ್ತು ಅದು ಟೇಸ್ಟು. ಸೊ ಅಲ್ಲಿದ್ದ ಸುತ್ತಮುತ್ತ ಎಲ್ಲ ನೋಡಿ ಈ ರೀತಿ ಇತ್ತು. ತುಂಬ ಸಿಂಪಲ್ ಆದರೆ ತುಂಬ ಚೆನ್ನಾಗಿತ್ತು. That I could cough out my emotions in a healthy manner and just become ಎಲ್ಲ ಚಿನ್ನಿ ನೋಡೋಣ. ಇದು ಬ್ಯಾಂಡೇನೆ, ಬ್ಯಾಂಡ್ ಅಲ್ಲ ಬೇಬಿ, ಇದು ಮಾತ್ರ ಬ್ಯಾಂಡ್. ಇದರೊಳಗಡೆ ಏನು ಬರ್ತಿದ್ಯಾ? ಬರ್ತಿದ್ದೀನಿ, ಹ್ಯಾಪಿ ಬರ್ತ್ಡೇ ಫಸ್ಟ್. ಇರಮ್ಮ ಅತ್ತೆ ಓಪನ್ ಮಾಡುತ್ತೆ. ಚಿನ್ನಕೃಷ್ಣವರ್ಗನ್ ಬೆಳೆಯಲ್ಲ ಅದಕ್ಕೋಸ್ಕರ. ನಾವು ನೋಡಿದ್ದು ಸಂಜೆ ಅದು ಹಾಕೊಬಿಡ್ಬೇಕಾಯ್ತಾ ನೀನು? ಫೋಕಸ್ ಮಾಡಿ ಕೇಳಿ. ಊಟಕ್ಕೆ ಬಂದಿದ್ದೀನಿ ಮೇಡಮ್. ಬಂದಿದ್ದೀನಿ ಒಂದು ಅರ್ಧ ಗಂಟೆ. ಸಂಜೆ ಬಟ್ಟೆಗೆ ಹಾಕೋಬಿಡು. ನಂಗೆ ಹಾಕೊಳಕ್ಕೆ ಬರಲ್ಲ. ಏನು ಮೂಗ್ಪಟ್ನ ಇದ್ರೆ ಇಲ್ಲೇ ಕೆಂಗೇರಿಲಿ ಹಾಕಿಸ್ಕೊಂಡು ಹೋಗ್ಬೇಕು. ಆ ಬಾಕ್ಸ್ ಮಡಿಕಾಕಲ್ಲ. ಇದು ನೋಡಿ
ಯಾರದ್ದು ನೀನು ವಿದ್ಯೆ ಅದ್ರಲ್ಲಿ ಗೊತ್ತಾ? ನೀನು ವಿದ್ಯಾ ಮಮ್ಮಿ ಇದ್ದಾರೆ ಗೊತ್ತಾ? ನೀನು ವಿದ್ಯಾ ಕಣೆ ಅದ್ರಲ್ಲೇ ಅದರಿಂದ ಇದೆಯಾ ನೀನು? ನಾನು ಬೇಡ ಬಿಡಿ ನಾನು ಇಲ್ಲಿ ನಾವೇ ತಿನ್ಬೇಕಂತ ಹೋಗ. ಇದು ಲಾಲ್ಬಾಗ್ದು ಫ್ಲವರ್ ಡೆಕೋರೇಷನ್ದು 3 ವರ್ಷ ಆಯ್ತು. ಅಮ್ಮಮ್ಮ ಅತ್ತೆ ಅತ್ತೆ ನೋಡು ಅಮ್ಮ ಅಪ್ಪ ಸವಿಶ್ ಎಲ್ಲ ಮಮ್ಮಿ ಈಗ ತನಕ ನಂಗೊಂದು ಅದು ಓಪನ್ ಮಾಡಿದ್ರೆ ಮತ್ತೆ ತಗೊಂಡು ಹೋಗೋಕ್ಕೇನು ಅದು ಫುಲ್ ಪ್ಯಾಕ್ ಆಗಿದೆ ಆ್ಯಕ್ಚುಲಿ. ನೀನು ಮನೇಲಿ ಹೋಗಿ ಯೋಚನೆ ಇದೆ ವಿಡಿಯೋ ಮಾಡ್ತೈತೆ ಕೊಡ್ತದೆ. ಅಯ್ಯ ಸರ್ ಬಾ ಮಗ್ನ ಇಲ್ಲಿ. ಏನ್ ಬೇಕು ನಂಗೆ ತಗೋ ಇಲ್ಲಿ ಕ್ರೀಮು ಇದು ಕೇಳ್ತಾರೆ. ಇದು ಬೇಕಪ್ಪ. ಹಾಂ ಅದು ಮಾತ್ರ ಕೊಡಿ ಸಾಕು. ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅವಳು ತಿಂದಾಡ್ತಾಳೆ. ನಂಗೊಂದು ಫೋನು ಆಯಿತು. ನೋಡಿದ್ಮ ಅದೆಷ್ಟು ಓಪನ್ ಫಿಶು ನಂಗೆ ಭಯ ಇದು ಏನಾದ್ರು ಆಗ್ಬಿಡುತ್ತೆ ಅಂತ. ಏನು ಆಗಲ್ಲ ನೋಡ್ದಾ ಹೇಳ್ತಾನೆ. ಫುಡ್ ಇಲ್ಲೇ ಅದಕ್ಕೆ ಪಾಪ ನೀನ್ ತಗೋ ಎಲ್ಲ ನಾನೇ ತಗೊಂಡ್ಬಿಡ್ತೀನಿ ಬಂದ್ಬಿಡು. ಒಂದು ಲೇಸು ಕೊಟ್ಬಿಡ್ತೀನಿ ಬಿಡ. ನೋಡ್ದ ಹೆಂಗಿದೆ ಅಂದ್ರೆ ಅಲ್ಲ ಈ ಪಾಪ ಈಗ ಹೊಟ್ಟೆ ಸಿಗ್ತಾ ಇರಲ್ವಾ ಅದು. ಅದು 2 days ಹಂಗೆ ಇರುತ್ತಂತೆ. ನೀನು ತಗೋಬೇಕು. ಅಲ್ಲೋ ಹಂಗಾಗು 2 days ಏನು ಕೊಡದೆ ಇರಬೇಡ. ನಾಳೆಯಿಂದ ಸ್ಟಾರ್ಟ್ ಮಾಡ್ಬೇಕು ನೈಟಿಂದ. ಹಂಗೆ ಅಂದರೆ ಹೋಗ್ತಾ ತಗೊಂಡು ಹೋಗೋಣ. ಇವಾಗ ಹೋಗ್ತಾ ಹಂಗಿಲ್ಲ ಹಾಂ ಇವಾಗ ಭಯ ಆಗ್ತಾ ಇರುತ್ತದು ಏನಾರ ಆಗ್ಬಿಡುತ್ತೆ ಅಂತ. ಅದಕ್ಕೆ ಸಾಕದ್ ಭಯ. ನಿನ್ನೊಂದು ಜವಾಬ್ದಾರಿ ಅದು ಎಷ್ಟು ದಿನ ನಾವು ನೋಡ್ಕೊತೀವಿ ಅದು ಜೀವಂತವಾಗಿ ಅಂತ ನೋಡ್ತೀನಿ. ಅದು ಅದ್ರಲ್ಲಿ ಇರೋದೆಲ್ಲ ಓದಕ್ಕಾಗಲ್ಲ ಈಗ. ನೀನು ಓದ್ಬಿಟ್ಟು ನಂಗೆ ಗೊತ್ತು ನೀವು ಓದೋದು ಇಲ್ಲ ಅಂತ. ಬರ್ದಿರೋದನ್ನ ಓದ್ದೇ ಇರ್ತೀನಾ? ಅಷ್ಟು ಕಷ್ಟಪಟ್ಟು ಬರ್ದೆ ಇದನ್ನ ಇವಾಗ ಓದ್ತೀನಿ ಅಷ್ಟೇ. ಅದರಲ್ಲಿರೋದೆಲ್ಲ ಇವಾಗ ಈಜಿ ಹ್ಯಾಪಿ ಬರ್ಡೇ ಅಂತ ಬರ್ದಿದ್ದೀನಿ. ನೀನು ತಿಳಿಸಿ ನನಗೂ ಬರೆದು ಕೈಯೆಲ್ಲ ನೋಡ್ತಿತ್ತು. ಹ್ಯಾಪಿ ಬರ್ತ್ಡೇ ಚಿಲ್ಲಿ. ಚಿಪ್ಸ್ ಬೇಕಾ? ಚಿಪ್ಸ್ ಬೇಕೇನು ಮೇಡಮ್? ಚಿಪ್ಸ್ ಬೇಕಾ? ಚಿಪ್ಸ್ ಬೇಕಾ? ಏನು ಬೇಡವಾ? ಇದರಲ್ಲಿ ಏನು ಬರ್ತಿದ್ದೆ? ಫ್ರೆಂಡ್ಶಿಪ್ ಡೇ. ಎಸ್ಟರ್ಡೇ ಫ್ರೆಂಡ್ಶಿಪ್ ಡೇ ಇತ್ತು. ಸೊ ಅದ್ರದ್ದು ಫ್ರೆಂಡ್ಶಿಪ್ ಡೇ. ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಎಷ್ಟು ದಿನ ಆಯ್ತು? ಎಷ್ಟು ಇಯರ್ ಆಯಿತು? ಅವಳನ್ನೇ ಕೇಳಿ ಕೈಸ್. ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಗೊತ್ತಿಲ್ವಾ? ನಮಗೆ ಪರಿಚಯ ಆಗಿ 10 years ಮೇಲಾಯಿತು. ಅದೇ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ. 4 years ಆಯಿತು. ನೆನ್ಪಿಟ್ಕೊಂಡಿದ್ದಾನೆ. ತುಂಬ ಖುಷಿ ಆಗ್ತಿದೆ. ಸ್ಪೂನ್ ಇಲ್ಲ ಗೊತ್ತಿಲ್ಲ. ಓಕೆಪ್ಪ ನಾನು ಕೇಕ್ ತಿನ್ನಿ. ಇನ್ನು 2 hours ಟೈಮ್ ಸ್ಪೆಂಡ್ ಮಾಡಿ ನಾವಿಲ್ಲಿ ಹೊರಡೋ ಟೈಮು. ನಾನು ಗಾಡಿ ತೊಗೊಬಂದಿದ್ದೆ ಅಪ್ಪಂದು. ಸೊ ಮನೆಗೆ ಬಂದಮೇಲೆ ನಾವಿಲ್ಲಿ ಫಿಶ್ಗೆ ಬೌಲ್ಗೆ ವಾಟರ್ ಹಾಕ್ಬಿಟ್ಟು ಫಿಶ್ನ ಎಲ್ಲಿ ಇಡೋದು ಅಂತ ನೋಡ್ತಾ ಇದ್ದೋ. ಸೊ ನೋಡಿ ಈ ರೀತಿ ಕಾಣಿಸ್ತಿತ್ತು ಫೈಟರ್ ಫಿಶ್. ಇದನ್ನ ನನ್ನ ಪುಟಾಣಿ ಕೂಡ ನೋಡಿ ತುಂಬ ಖುಷಿ ಪಟ್ಲು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.